ಮರ್ಚೆಂಟ್ ಟಾಸ್ಕ್ಸ್ ನಲ್ಲಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬರೀ ಆರ್ಡರ್ ಐಡಿ ತೋರಿಸಿದ್ರೆ ಸಾಕು. ಬನ್ನಿ ಡೀಟೇಲ್ ಆಗಿ ನೋಡೋಣ. ಮೊದಲನೇದು ಟಾಸ್ಕ್ ಆಕ್ಸೆಪ್ಟ್ ಮಾಡೋದು. ಮಾಡಿದ ತಕ್ಷಣ ನೀವು ಪಿಕಪ್ ಲೊಕೇಶನ್ ಕಡೆಗೆ ಹೊರಡಿ. ಈ ಲೊಕೇಶನ್ ತಲುಪಿದಾಗ ರೀಚ್ಡ್ ಲೊಕೇಶನ್ ಅಂತ ಎಂಟರ್ ಮಾಡಿ. ಅದರ ನಂತರ ಸ್ಟೋರ್ ಓನರ್ಗೆ ಆರ್ಡರ್ ಐಡಿ ತೋರಿಸಿ. ಆಗ ನಿಮ್ಗೆ ಐಟಮ್ ಲಿಸ್ಟ್ ಗೊತ್ತಾಗುತ್ತೆ. ಬೇಕಾಗಿರೋ ಐಟಮ್ಸ್ ಪಿಕಪ್ ಮಾಡಿ ಫೈನಲ್ ಬಿಲ್ ಯೂಸರ್ಗೆ ಕಳಿಸಿ. ಪರ್ಚೇಸ್ ಕನ್ಫರ್ಮ್ ಮಾಡಿ. ಸ್ಟಾರ್ಟ್ ಫಾರ್ ಡೆಲಿವರಿ ಅಂತ ಸ್ವೈಪ್ ಮಾಡಿ. ಇವೆಲ್ಲ ಮಾಡುವುದರಿಂದ ಯೂಸರ್ಗೆ ನಿಮ್ಮ ಲೊಕೇಶನ್ ಮತ್ತು ಚಟುವಟಿಕೆ ಪ್ರತಿಕ್ಷಣ ಗೊತ್ತುಪಡಿಸಬಹುದು. ಡೆಸ್ಟಿನೇಷನ್ ರೀಚ್ ಆದ ತಕ್ಷಣ ಸ್ವೈಪ್ ಮಾಡಿ ಯೂಸರ್ಸ್ಗೆ ಅಲರ್ಟ್ ಮಾಡಿ. ನಯ ವಿನಯದಿಂದ ಐಟಮ್ ಡೆಲಿವರ್ ಮಾಡಿ. ನೆಕ್ಸ್ಟ್ ಪಿಕಪ್ಗೆ ಮುಂದುವರಿಯಿರಿ. ಸುಲಭವಲ್ಲವೇ? ಹಲೋ, ಈ ವಿಡಿಯೋದಲ್ಲಿ ಆಪ್ ನಲ್ಲಿ ಮರ್ಚೆಂಟ್ ಟಾಸ್ಕ್ ಹೇಗೆ ಮಾಡಬೇಕೆಂದು ನಾವು ನಿಮಗೆ ತೋರಿಸುತ್ತೇವೆ. ನೆನಪಿಡಿ, ಮರ್ಚೆಂಟ್ ಟಾಸ್ಕ್ ಗಾಗಿ ನೀವು ಆರ್ಡರ್ ಐಡಿಯಿಂದ ಐಟಮ್ಸ್ ಖರೀದಿಸಬಹುದು. ಹೇಗೆ ಎಂಬುದನ್ನು ನೋಡೋಣ. ಇದು ನಿಮ್ಮ ಹೋಮ್ ಪೇಜ್. ನೋಡಿದ್ರಾ? ಇದು ನಿಮ್ಮ ಟಾಸ್ಕ್. ಗ್ರೀನ್ ಬಟನ್ ಮೇಲೆ ಸ್ವೈಪ್ ಮಾಡಿ ಆಕ್ಸೆಪ್ಟ್ ಟಾಸ್ಕ್ ಮಾಡಿ. ಸ್ಟೋರ್ ಲೊಕೇಶನ್ ತಿಳಿಯಲು ಗೆಟ್ ಡೈರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ಟೋರ್ ತಲುಪಿದ ನಂತರ ರೀಚ್ಡ್ ಲೊಕೇಶನ್ ಮೇಲೆ ಸ್ವೈಪ್ ಮಾಡಿ. ನೆನಪಿದೆ ಅಲ್ವಾ? ಇದು ಮರ್ಚೆಂಟ್ ಟಾಸ್ಕ್. ಆದ್ದರಿಂದ ನಿಮಗೆ ಆರ್ಡರ್ ಐಡಿ ಮಾತ್ರ ಕಾಣಿಸುತ್ತದೆ. ಇದನ್ನು ಸ್ಟೋರ್ ಓನರ್ಗೆ ತೋರಿಸಿ. ಡೆಲಿವರಿಗೆ ಹೊರಡುವ ಮೊದಲು ನೀವು ಆಪ್ ನಲ್ಲಿ ಕಾಣಿಸುವ ಎಲ್ಲಾ ಐಟಮ್ಸ್ ತೆಗೆದುಕೊಂಡಿದ್ದೀರಾ ಎಂದು ವೆರಿಫೈ ಮಾಡಿ. ಈಗ ಡೆಲಿವರಿಯ ಸಮಯ. ಸ್ಟಾರ್ಟ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮರ್ ಲೊಕೇಶನ್ ಅನ್ನು ತಲುಪಿದ ನಂತರ ರೀಚ್ಡ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ. ಐಟಮ್ ಅನ್ನು ತಲುಪಿಸಿದ ನಂತರ ಡೆಲಿವರ್ ಮೇಲೆ ರೈಟ್ ಸ್ವೈಪ್ ಮಾಡಿ ಮತ್ತು ಅಷ್ಟೇ, ಮುಗಿಯಿತು. ನೀವು ಇನ್ನೊಬ್ಬರ ಸಮಸ್ಯೆಯನ್ನು ಪರಿಹರಿಸಿದ್ದೀರಿ. ಆಲ್ ಲುಕ್ಸ್ ಗುಡ್ ಮೇಲೆ ಸ್ವೈಪ್ ಮಾಡಿ. ಟಾಸ್ಕ್ ಅನ್ನು ಪೂರ್ಣಗೊಳಿಸಿ ಮತ್ತು ನಿಮ್ಮ ಟಾಸ್ಕ್ ಎಕ್ಸ್ಪೀರಿಯನ್ಸ್ ಅನ್ನು ರೇಟ್ ಮಾಡಿ. ಅಷ್ಟೇ, ಮುಗಿಯಿತು. ಡನ್ಸೋ ನಲ್ಲಿ ಹೆಚ್ಚಾಗಿ ಟಾಸ್ಕ್ ಈ ರೀತಿಯೇ ಇರುತ್ತದೆ. ನೆನಪಿಡಿ, ಮರ್ಚೆಂಟ್ ಸ್ಟೋರ್ ನಲ್ಲಿ ಯಾವುದೇ ಪೇಮೆಂಟ್ ಮಾಡಬೇಕಾಗಿಲ್ಲ. ಆರ್ಡರ್ ಐಡಿ ಮಾತ್ರ ತೋರಿಸಬೇಕಾಗಿದೆ. ಪಿಕಪ್ ಅಂಡ್ ಡ್ರಾಪ್ ಈ ತರ ಟಾಸ್ಕ್ ನಲ್ಲಿ ಸುಮ್ನೆ 1 ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಐಟಮ್ ತಲುಪಿಸೋದು. ಬನ್ನಿ ನೋಡೋಣ. ಮೊದಲನೇದು ಟಾಸ್ಕ್ ಆಕ್ಸೆಪ್ಟ್ ಮಾಡೋದು. ಮಾಡಿದ ತಕ್ಷಣ ನೀವು ಪಿಕಪ್ ಲೊಕೇಶನ್ ಕಡೆಗೆ ಹೊರಡಿ. ಪಿಕಪ್ ಲೊಕೇಶನ್ ಮನೆ, ಅಪಾರ್ಟ್ಮೆಂಟ್, ಪಾರ್ಕ್ ಏನಾದ್ರೂ ಇರಬಹುದು. ಈ ಲೊಕೇಶನ್ ತಲುಪಿದಾಗ ರೀಚ್ಡ್ ಲೊಕೇಶನ್ ಅಂತ ಎಂಟರ್ ಮಾಡಿ. ನೀವು ಐಟಮ್ ಪಿಕಪ್ ಮಾಡಿ ಯೂಸರ್ಗೆ ಆಪ್ ಮೂಲಕ ಶೇರ್ ಮಾಡಿ. ಸ್ಟಾರ್ಟ್ ಫಾರ್ ಡೆಲಿವರಿ ಅಂತ ಸ್ವೈಪ್ ಮಾಡಿ. ಇವೆಲ್ಲ ಮಾಡುವುದರಿಂದ ಯೂಸರ್ಗೆ ನಿಮ್ಮ ಲೊಕೇಶನ್ ಮತ್ತು ಚಟುವಟಿಕೆ ಪ್ರತಿಕ್ಷಣ ಗೊತ್ತುಪಡಿಸಬಹುದು. ಡೆಸ್ಟಿನೇಷನ್ ರೀಚ್ ಆದ ತಕ್ಷಣ ಸ್ವೈಪ್ ಮಾಡಿ ಯೂಸರ್ಸ್ಗೆ ಅಲರ್ಟ್ ಮಾಡಿ. ನಯ ವಿನಯದಿಂದ ಐಟಮ್ ಡೆಲಿವರ್ ಮಾಡಿ. ನೆಕ್ಸ್ಟ್ ಪಿಕಪ್ಗೆ ಮುಂದುವರಿಯಿರಿ. ಸುಲಭವಲ್ಲವೇ? ಪಿಕಪ್ ಅಂಡ್ ಡ್ರಾಪ್ ಈ ತರ ಟಾಸ್ಕ್ ನಲ್ಲಿ ಸುಮ್ನೆ 1 ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಐಟಮ್ ತಲುಪಿಸೋದು. ಬನ್ನಿ ನೋಡೋಣ. ಮೊದಲನೇದು ಟಾಸ್ಕ್ ಆಕ್ಸೆಪ್ಟ್ ಮಾಡೋದು. ಮಾಡಿದ ತಕ್ಷಣ ನೀವು ಪಿಕಪ್ ಲೊಕೇಶನ್ ಕಡೆಗೆ ಹೊರಡಿ. ಈ ಲೊಕೇಶನ್ ತಲುಪಿದಾಗ ರೀಚ್ಡ್ ಲೊಕೇಶನ್ ಅಂತ ಎಂಟರ್ ಮಾಡಿ. ನೀವು ಐಟಮ್ ಪಿಕಪ್ ಮಾಡಿ ಯೂಸರ್ಗೆ ಆಪ್ ಮೂಲಕ ಶೇರ್ ಮಾಡಿ. ಸ್ಟಾರ್ಟ್ ಫಾರ್ ಡೆಲಿವರಿ ಅಂತ ಸ್ವೈಪ್ ಮಾಡಿ. ಡೆಸ್ಟಿನೇಷನ್ ರೀಚ್ ಆದ ತಕ್ಷಣ ಸ್ವೈಪ್ ಮಾಡಿ ಯೂಸರ್ಸ್ಗೆ ಅಲರ್ಟ್ ಮಾಡಿ. ನಯ ವಿನಯದಿಂದ ಐಟಮ್ ಡೆಲಿವರ್ ಮಾಡಿ. ನೆಕ್ಸ್ಟ್ ಪಿಕಪ್ಗೆ ಮುಂದುವರಿಯಿರಿ. ಸುಲಭವಲ್ಲವೇ? ಇದಕ್ಕೆ ಬೈ ಟಾಸ್ಕ್ಸ್ ವಿತ್ ಪೇಮೆಂಟ್ ಅಂತಾರೆ. ನಾನ್ ಮರ್ಚೆಂಟ್ ಸ್ಟೋರ್ಸ್ ಇಂದ ಐಟಮ್ ಖರೀದಿಸಬೇಕಾದ್ರೆ ನಿಮ್ಮ ಹತ್ರ ಆರ್ಡರ್ ಐಡಿ ಇರೋದಿಲ್ಲ. ಆಗ ಪೇಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ಡನ್ಸೋ ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತೀರಾ? ಬನ್ನಿ ಹೇಗೆ ಅಂತ ನೋಡೋಣ. ಮೊದಲನೇದು ಟಾಸ್ಕ್ ಆಕ್ಸೆಪ್ಟ್ ಮಾಡೋದು.
ಮಾಡಿದ ತಕ್ಷಣ ನೀವು ಪಿಕಪ್ ಲೊಕೇಶನ್ ಕಡೆಗೆ ಹೊರಡಿ. ಈ ಲೊಕೇಶನ್ ತಲುಪಿದಾಗ ರೀಚ್ಡ್ ಲೊಕೇಶನ್ ಅಂತ ಎಂಟರ್ ಮಾಡಿ. ಅದರ ನಂತರ ಸ್ಟೋರ್ಗೆ ಹೋಗಿ ಐಟಮ್ ಲಿಸ್ಟ್ ಗೊತ್ತಾಗುತ್ತೆ. ಯೂಸರ್ ರಿಕ್ವೆಸ್ಟ್ ಮಾಡಿರೋ ಐಟಮ್ದು ಫೋಟೋ ತಗೊಳ್ಳಿ, ಯೂಸರ್ಗೆ ಆಪ್ ಮೂಲಕ ಶೇರ್ ಮಾಡಿ. ಯೂಸರ್ ಕಾನ್ಫರ್ಮೇಶನ್ಗೆ 2 ನಿಮಿಷ ವೇಟ್ ಮಾಡಿ. ಅದಾದ ಮೇಲೆ ಬಿಲ್ ಶೇರ್ ಮಾಡಿ. ವೇಟ್ 5 ಮಿನಿಟ್ಸ್ ಫಾರ್ ಯೂಸರ್ ಪೇಮೆಂಟ್. ಯೂಸರ್ ಪೇ ಮಾಡಿದ ಮೇಲೆ ನಿಮ್ಮ ಹ್ಯಾಪೇ ಕಾರ್ಡ್ಗೆ ದುಡ್ಡು ಲೋಡ್ ಆಗುತ್ತೆ. ಈಗ ಸ್ಟೋರ್ನಲ್ಲಿ ಕಾರ್ಡ್ ಸ್ವೈಪ್ ಮಾಡಿ. ಯೂಸರ್ ಇದನ್ನ ಓಕೆ ಅಂದಾಗ ಪರ್ಚೇಸ್ ಕನ್ಫರ್ಮ್ ಮಾಡಿ. ಅಂಡ್ ದೆನ್ ಸ್ಟಾರ್ಟ್ ಫಾರ್ ಡೆಲಿವರಿ. ಇವೆಲ್ಲ ಮಾಡುವುದರಿಂದ ಯೂಸರ್ಗೆ ನಿಮ್ಮ ಲೊಕೇಶನ್ ಮತ್ತು ಚಟುವಟಿಕೆ ಪ್ರತಿಕ್ಷಣ ಗೊತ್ತುಪಡಿಸಬಹುದು. ಡೆಸ್ಟಿನೇಷನ್ ರೀಚ್ ಆದ ತಕ್ಷಣ ಸ್ವೈಪ್ ಮಾಡಿ ಯೂಸರ್ಸ್ಗೆ ಅಲರ್ಟ್ ಮಾಡಿ. ನಯ ವಿನಯದಿಂದ ಐಟಮ್ ಡೆಲಿವರ್ ಮಾಡಿ. ನೆಕ್ಸ್ಟ್ ಪಿಕಪ್ಗೆ ಮುಂದುವರಿಯಿರಿ. ಸುಲಭವಲ್ಲವೇ? ಹಾಯ್ ಫ್ರೆಂಡ್ಸ್, ಈಗ ಹ್ಯಾಪಿ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಪಾರ್ಟ್ನರ್ ಆದಾಗ ಡನ್ಸೋ ನಿಮ್ಗೆ ಈ ಕಾರ್ಡ್ ನೀಡುತ್ತದೆ ಅಂಡ್ ನೀವು ಈ ಕಾರ್ಡ್ ಸ್ವೈಪ್ ಮಾಡಿ ಕಸ್ಟಮರ್ಗಾಗಿ ಐಟಮ್ಸ್ ಪರ್ಚೇಸ್ ಮಾಡ್ತೀರಿ. ಈಗ ಪ್ಲೀಸ್ ಈ ಕಾರ್ಡ್ ಅನ್ನು ಸುರಕ್ಷಿತವಾಗಿ ಇರಿಸಿ. ನೀವು ಈ ಕಾರ್ಡ್ ಅನ್ನು ಕಳೆದರೆ ಪಾರ್ಟ್ನರ್ ಆಫೀಸ್ ಅಲ್ಲಿ 100 ರೂಪೀಸ್ ಪೇ ಮಾಡಿ ಹೊಸ ಕಾರ್ಡ್ ಅನ್ನು ಖರೀದಿಸಬೇಕಾಗುತ್ತದೆ. ಸೊ ಹ್ಯಾಪಿ ಕಾರ್ಡ್ ಅನ್ನು ಸುರಕ್ಷಿತವಾಗಿ ಇರಿಸಿ ಮತ್ತು ಹೆಚ್ಚಾಗಿ ಬಳಸಿ. ಇನ್ನೊಂದು ವಿಷಯ, ಸ್ಟೋರ್ ನಲ್ಲಿ ಸ್ವೈಪಿಂಗ್ ಮಷೀನ್ ಇಲ್ಲದಿದ್ದರೆ ನೀವು ಎಟಿಎಂ ನಿಂದ ಕ್ಯಾಶ್ ವಿಡ್ರಾ ಮಾಡಬಹುದು. ಪೇ ಮಾಡಿದ ನಂತರ ಬಾಕಿ ಇರುವ ಕ್ಯಾಶ್ ಬ್ಯಾಲೆನ್ಸೇ ಬೂಟ್ ಕ್ಯಾಶ್. ಬೂಟ್ ಅನ್ನು ನೀವು ಆಪ್ ನಲ್ಲಿ UPI ದ್ವಾರ ಪೇ ಮಾಡಬಹುದು. ಅದು 1000 ರೂಪೀಸ್ ಮೀರಿದರೆ ಆಪ್ ನಿಮಗೆ ಒಂದು ವಾರ್ನಿಂಗ್ ನೀಡುತ್ತದೆ. ಪ್ಲೀಸ್ ನೋಟ್, ಇದು 2000 ರೂಪೀಸ್ ಮೀರಿದರೆ ನಿಮ್ಮ ಪಾರ್ಟ್ನರ್ ಐಡಿ ಬ್ಲಾಕ್ ಮಾಡಲಾಗುತ್ತದೆ. ನಮಸ್ಕಾರ ಕಣ್ರಿ. ಬೂಟ್ ಕ್ಯಾಶ್ ಏನು ಅಂತ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ. ನಿಮ್ಗೆ ಬೈ ವಿತ್ ಪೇಮೆಂಟ್ ಟಾಸ್ಕ್ ಸಿಕ್ಕಿದಾಗ ಸ್ಟೋರ್ಗೆ ಹೋಗಿ ಐಟಮ್ ಪಿಕಪ್ ಮಾಡಿ. ಬಿಲ್ಲಿಂಗ್ ಕೌಂಟರ್ ನಲ್ಲಿ ಹ್ಯಾಪೇ ಕಾರ್ಡ್ ಇಂದ ಪೇ ಮಾಡಿ. ಅಕಸ್ಮಾತ್ ಸ್ಟೋರ್ ನಲ್ಲಿ ಸ್ವೈಪಿಂಗ್ ಮಷೀನ್ ಇಲ್ಲ ಅಂದಾಗ ನೀವು ಎಟಿಎಂಗೆ ಹೋಗ್ಬೇಕಾಗತ್ತೆ. ಈಗ ಐಟಮ್ ಬೆಲೆ 280 ರೂಪಾಯಿ ಆಯ್ತು. ನೀವು ಎಟಿಎಂ ಇಂದ 300 ರೂಪಾಯಿ ವಿತ್ಡ್ರಾ ಮಾಡಿದ್ರಿ. ಈ ಉಳಿದಿರೋ 20 ರೂಪಾಯಿ ಬೂಟ್ ಕ್ಯಾಶ್ ಆಗತ್ತೆ. ಇದನ್ನ ನೀವು ನೆಕ್ಸ್ಟ್ ಟಾಸ್ಕ್ಗೆ ಯೂಸ್ ಮಾಡ್ತೀರಾ. ತಿರ್ಗಾ ರಿವೈಸ್ ಮಾಡೋಣ. MRP 280 ರೂಪಾಯಿ, ನೀವು ವಿತ್ಡ್ರಾ ಮಾಡಿದ್ದು 300 ರೂಪಾಯಿ. ಉಳಿದಿರೋ ಬ್ಯಾಲೆನ್ಸ್ ನಿಮ್ಮ ಬೂಟ್ ಕ್ಯಾಶ್. ಓ ನೋಡಿ, ಇನ್ನೊಂದು ಟಾಸ್ಕ್ ಬಂದ್ಬಿಡ್ತು. ಸ್ಟೋರ್ಗೆ ಹೋಗಿ ಐಟಮ್ ಪಿಕಪ್ ಮಾಡಿ. ಬಿಲ್ಲಿಂಗ್ ಕೌಂಟರ್ಗೆ ಹೋಗಿ. ಈ ಸ್ಟೋರ್ ನಲ್ಲೂ ಕಾರ್ಡ್ ಇಂದ ಪೇ ಮಾಡಕ್ಕೆ ಆಪ್ಷನ್ ಇಲ್ಲ. ಹಿಂದಿನ ಟಾಸ್ಕ್ ನಲ್ಲಿ 20 ರೂಪಾಯಿ ಬೂಟ್ ಕ್ಯಾಶ್ ಇತ್ತು, ಜ್ಞಾಪನ ಇದೆಯಾ? ಈಗ ಅದನ್ನು ಉಪಯೋಗಿಸೋಣ ಬನ್ನಿ. ಮೊದಲು ಎಟಿಎಂಗೆ ಹೋಗಿ ಕಾರ್ಡ್ ಸ್ವೈಪ್ ಮಾಡಿ. 800 ರೂಪಾಯಿ ವಿತ್ಡ್ರಾ ಮಾಡಿ. ಆದರೆ ಐಟಮ್ ಕಾಸ್ಟ್ 250 ರೂಪಾಯಿ. ಅದಕ್ಕೆ ನೀವು 20 ರೂಪಾಯಿ ಬೂಟ್ ಕ್ಯಾಶ್ ಯೂಸ್ ಮಾಡ್ತೀರಾ. ಮಿಕ್ಕಿದು 30 ರೂಪಾಯಿ ನಿಮ್ ಪಾಕೆಟ್ ಇಂದ ಕೊಡ್ತೀರಾ. ಇದನ್ನ ನೆಗೆಟಿವ್ ಬೂಟ್ ಅಂತಾರೆ. ಸೊ ಲೆಟ್ಸ್ ರಿವೈಸ್ ಅಗೇನ್. ಐಟಮ್ ಕಾಸ್ಟ್ 250 ರೂಪಾಯಿ, ಪಾಸಿಟಿವ್ ಬೂಟ್ 20, ಎಟಿಎಂ ಇಂದ ವಿತ್ಡ್ರಾ ಮಾಡಿದ್ದು 200 ಅಂಡ್ ನೀವು ಪೇ ಮಾಡಿದ್ದು 30 ರೂಪಾಯಿ. ಸೊ 30 ರೂಪಾಯಿ ನೆಗೆಟಿವ್ ಬೂಟ್ ಆಗೋಗುತ್ತೆ. ಅರ್ಥ ಆಯ್ತಾ? ಈ ನೆಗೆಟಿವ್ ಬೂಟ್ ಅನ್ನು ಸೋಮವಾರದ ಪೇಔಟ್ ನೊಂದಿಗೆ ಪಾವತಿಸಲಾಗುತ್ತದೆ. ನೆಗೆಟಿವ್ ಬೂಟ್. ಅಕಸ್ಮಾತ್ ಸ್ಟೋರ್ನಲ್ಲಿ ಸ್ವೈಪಿಂಗ್ ಮಷೀನ್ ಇದ್ದಾಗ ಮತ್ತೆ ಹತ್ತಿರದಲ್ಲಿ ಎಟಿಎಂ ಇಲ್ಲದಿದ್ದಾಗ ನೀವು ಐಟಮ್ ನಿಮ್ಮ ಕ್ಯಾಶ್ ಇಂದ ಬೈ ಮಾಡಿ ಆಮೇಲೆ ಪಾರ್ಟ್ನರ್ ಆಫೀಸ್ಗೆ ಹೋಗಿ ಅದನ್ನ ಕ್ಲೇಮ್ ಮಾಡಿ. ಅವರು ನಿಮ್ಮ ಹ್ಯಾಪೇ ಕಾರ್ಡ್ಗೆ ಲೋಡ್ ಮಾಡ್ತಾರೆ. ಇದನ್ನ ನೀವು ಆಮೇಲೆ ಡ್ರಾ ಮಾಡಬಹುದು. ಡನ್ಸೋ ಮನಿ ಯೂಸ್ ಮಾಡದೆ ನಿಮ್ಮ ಮನಿ ಯೂಸ್ ಮಾಡಿದ್ದೇ ನೆಗೆಟಿವ್ ಬೂಟ್ ಅಂತಾರೆ.
ಹಾಯ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಮರ್ಚೆಂಟ್ ಬ್ಯಾಚಿಂಗ್ ಟಾಸ್ಕ್ ವನ್ನು ಹೇಗೆ ಮಾಡೋದು ಎಂದು ನೋಡೋಣ. ನೆನಪಿಡಿ, ಈ ಬ್ಯಾಚಿಂಗ್ ಟಾಸ್ಕ್ ನಲ್ಲಿ ಆರ್ಡರ್ ಐಡಿ ಬಳಸಿ ನೀವು ಮಲ್ಟಿಪಲ್ ಕಸ್ಟಮರ್ಸ್ ದಿಂದ ಮಲ್ಟಿಪಲ್ ಆರ್ಡರ್ಸ್ ಪಿಕಪ್ ಮಾಡ್ತೀರಿ. ಈ ಸ್ಕ್ರೀನ್ ನಲ್ಲಿ ನೀವು ಕಸ್ಟಮರ್ಸ್ ಗೆ ಡೆಲಿವರ್ ಮಾಡಬೇಕಾದ ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ನೋಡಬಹುದು. ಟಾಸ್ಕ್ ಎಕ್ಸೆಪ್ಟ್ ಮಾಡಲು ರೈಟ್ ಸ್ವೈಪ್ ಮಾಡಿ ಪಿಕಪ್ ಲೊಕೇಶನ್ ಗೆ ಹೊರಡಿ. ಪಿಕಪ್ ಲೊಕೇಶನ್ ತಲುಪಿದ ನಂತರ ಫಸ್ಟ್ ಅಲಾಟೆಡ್ ಕಸ್ಟಮರ್ ಗಾಗಿ ಪರ್ಚೇಸ್ ಮಾಡಬೇಕಾದ ಲಿಸ್ಟ್ ಆಫ್ ಐಟಮ್ಸ್ ನೀವು ಇಲ್ಲಿ ಕಾಣಬಹುದು. ಆರ್ಡರ್ ಐಡಿ ಆಧರಿಸಿ ಫಸ್ಟ್ ಕಸ್ಟಮರ್ ಗಾಗಿ ಐಟಮ್ಸ್ ಪರ್ಚೇಸ್ ಮಾಡಿ. ಐಟಮ್ ಪರ್ಚೇಸ್ ಮಾಡಿದ ನಂತರ ಬಿಲ್ ಫೋಟೋ ಅಪ್ಲೋಡ್ ಮಾಡಿ. ಈಗ ಪರ್ಚೇಸ್ ಕನ್ಫರ್ಮ್ ಮಾಡಿ. ನಂತರ ನೀವು ಸೆಕೆಂಡ್ ಕಸ್ಟಮರ್ ಗಾಗಿ ಪರ್ಚೇಸ್ ಮಾಡಬೇಕಾದ ಲಿಸ್ಟ್ ಆಫ್ ಐಟಮ್ಸ್ ಇಲ್ಲಿ ನೋಡುತ್ತೀರಿ. ಆರ್ಡರ್ ಐಡಿ ಆಧರಿಸಿ ಸೆಕೆಂಡ್ ಕಸ್ಟಮರ್ ಗಾಗಿ ಐಟಮ್ಸ್ ಪರ್ಚೇಸ್ ಮಾಡಿ. ಐಟಮ್ ಪರ್ಚೇಸ್ ಮಾಡಿದ ನಂತರ ಬಿಲ್ ಫೋಟೋ ಅಪ್ಲೋಡ್ ಮಾಡಿ ಮತ್ತು ಪರ್ಚೇಸ್ ಕನ್ಫರ್ಮ್ ಮಾಡಿ. ಈಗ ಸ್ಟಾರ್ಟ್ ಫಾರ್ ಡೆಲಿವರಿ. ಡೆಲಿವರಿ ಲೊಕೇಶನ್ ತಲುಪಿದ ನಂತರ ಆರ್ಡರ್ ಐಡಿ ವನ್ನು ಚೆಕ್ ಮಾಡಿ ಫಸ್ಟ್ ಕಸ್ಟಮರ್ ಗೆ ಐಟಮ್ ಡೆಲಿವರ್ ಮಾಡಿ. ನಂತರ ಸೆಕೆಂಡ್ ಕಸ್ಟಮರ್ ಡೆಲಿವರಿಗಾಗಿ ಹೊರಡಿ. ಸೆಕೆಂಡ್ ಡೆಲಿವರಿ ಲೊಕೇಶನ್ ತಲುಪಿದ ನಂತರ ಆರ್ಡರ್ ಐಡಿ ಯನ್ನು ಚೆಕ್ ಮಾಡಿ ಸೆಕೆಂಡ್ ಕಸ್ಟಮರ್ ಗೆ ಐಟಮ್ಸ್ ಡೆಲಿವರ್ ಮಾಡಿ. ಆಲ್ ಲುಕ್ಸ್ ಗುಡ್ ರೈಟ್ ಸ್ವೈಪ್ ಮಾಡಿ ಮತ್ತು ನಿಮ್ಮ ಟಾಸ್ಕ್ ಎಕ್ಸ್ಪೀರಿಯನ್ಸ್ ರೇಟ್ ಮಾಡಿ. ಪ್ರಿಟಿ ಕೂಲ್ ರೈಟ್ ಗೈಸ್? ಡನ್ಸೋ ಆಪ್ ಬಗ್ಗೆ ತಿಳಿಯೋಣ ಈಗ. ಆಪ್ ಹೇಗೆ ಯೂಸ್ ಮಾಡೋದು, ಸಪೋರ್ಟ್ ಟಿಕೆಟ್ ಹೇಗೆ ರೇಸ್ ಮಾಡೋದು, ಆಕ್ಸೆಪ್ಟೆನ್ಸ್ ಮತ್ತು ಕ್ಯಾನ್ಸಲೇಷನ್ ರೇಟ್ ಚೆಕ್ ಮಾಡೋದು, ಇವೆಲ್ಲ ತಿಳಿಯೋಣ. ಸ್ಕ್ರೀನ್ ಬಾಟಮ್ನಲ್ಲಿ ನಿಮ್ಮ ಅರ್ನಿಂಗ್ಸ್, ನೋಟಿಫಿಕೇಶನ್ಸ್, ಪ್ರೊಫೈಲ್ ಡೀಟೇಲ್ ಸಿಗುತ್ತೆ. ಆಪ್ ಸ್ಕ್ರೀನ್ದು ಮೇಲಿನ ಪೋರ್ಷನ್ನಲ್ಲಿ ನಿಮ್ಮ ಆಕ್ಸೆಪ್ಟೆನ್ಸ್ ರೇಟ್ ಅಂಡ್ ಕರೆಂಟ್ ಸ್ಟ್ಯಾಟಸ್ ಕಾಣಿಸುತ್ತದೆ. ಮ್ಯಾಪ್ನಲ್ಲಿ ಯಾವ ಏರಿಯಾಸ್ ಹೈಲೈಟ್ ಆಗಿದೆಯೋ ಆ ಏರಿಯಾಸ್ನಲ್ಲಿ ಸರ್ಜ್ ಇರುತ್ತೆ. ನೀವು ಟಾಸ್ಕ್ ಆಕ್ಸೆಪ್ಟ್ ಮಾಡಿಕೊಂಡ ಮೇಲೆ ಹೆಲ್ಪ್ ಬೇಕಾದ್ರೆ ಸಪೋರ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಟಾಸ್ಕ್ ಆಕ್ಸೆಪ್ಟ್ ಮಾಡಿಕೊಂಡ ಮೇಲೆ ಯೂಸರ್ ಕಾಲ್ ಆಪ್ಷನ್ ಸಿಗುತ್ತೆ. ಹೇ ನವೀನ್, ಏನಕ್ಕೆ ಬೇಜಾರಾಗಿದ್ಯಾ? ಅಣ್ಣ, ಟಾಸ್ಕ್ ಮಾಡ್ಬೇಕಾದ್ರೆ ನಂಗೆ ಯಾವಾಗ್ಲೂ ಏನಾದ್ರೂ ಇಶ್ಯೂ ಆಗುತ್ತೆ. ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೆ ಚಿಂತೆ ಆಗ್ಬಿಟ್ಟಿದೆ ಅಣ್ಣ. ಅಯ್ಯೋ, ಡೋಂಟ್ ವರಿ, ನಾನು ಹೆಲ್ಪ್ ಮಾಡ್ತೀನಿ. ಪ್ಲೀಸ್ ಬ್ರದರ್, ನಂಗೆ ಹೆಲ್ಪ್ ಅಂತೂ ಬೇಕು. ಡೋಂಟ್ ವರಿ, ಎಲ್ಲ ಟಾಸ್ಕ್ ನಲ್ಲೂ ಏನಾದ್ರೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಕೆಲವು ಟಾಸ್ಕ್ ಚಿಲ್ ಆಗಿರುತ್ತೆ, ಇನ್ ಕೆಲವು ಡೌನ್ ಹಿಲ್ ಆಗಿರುತ್ತೆ. ಡನ್ಸೋ ಫ್ಯಾಮಿಲಿಯ ಒಂದು ಪಾರ್ಟ್ ತರ. ಯಾವುದೇ ಟಾಸ್ಕ್ ಬೇಕಂದ್ರೂ ಸಹಾಯ ಮಾಡ್ತಾರೋ. ಇವಾಗ ಟಾಸ್ಕ್ ಅಕ್ಸೆಪ್ಟ್ ಮಾಡಿದಾಗ ನಿಂಗೆ ಸೊಲ್ಯೂಷನ್ ಬೇಕಂದ್ರೆ ನೀನು ಗೆಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡು. ಬಾ, ನಿನ್ ಟಾಸ್ಕ್ ನಲ್ಲಿ ಬೇರೆ ಬೇರೆ ಇಶ್ಯೂಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅಬ್ಬಾ, ಓಕೆ, ಪ್ಲೀಸ್ ತೋರ್ಸು. ಟಾಸ್ಕ್ ಅಕ್ಸೆಪ್ಟ್ ಮಾಡಿದಾಗ ನಿನ್ ಪಿಕಪ್ ಲೊಕೇಶನ್ 4 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ರೆ ಗೆಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡು. ಇನ್ನೇನ್ ಹೇಳು, ನಿನ್ ಪ್ರಶ್ನೆಗಳನ್ನ ರೈಸ್ ಮಾಡಕ್ಕೆ ನೀನ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ವಾವ್, ಕೂಲ್ ಬ್ರದರ್. ಇನ್ನೇನ್ ಗೊತ್ತಾ,
ಇವಾಗ ನಿನ್ ಪಿಕಪ್ ಲೊಕೇಶನ್ 4 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ರೆ ನೀನು ಕ್ಯಾನ್ಸಲ್ ಮಾಡಬಹುದು. ಇದು ನಿನ್ನ ಅಕ್ಸೆಪ್ಟೆನ್ಸ್ ರೇಟ್ ನ ಅಫೆಕ್ಟ್ ಮಾಡಲ್ಲ. ಇಲ್ಲಿ ನಿನ್ ಟಾಸ್ಕ್ ಕ್ಯಾನ್ಸಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಿನ್ ಪಿಕಪ್ ಡಿಸ್ಟೆನ್ಸ್ 4 ಕಿಲೋಮೀಟರ್ಗಿಂತ ಕಮ್ಮಿ ಇದೆ. ನಿನಗಿನ್ನ ಡಿಸ್ಟೆನ್ಸ್ 4 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಅನ್ಸಿದ್ರೆ ಗೆಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡು. ಇಲ್ಲಿ ಕ್ಲಿಕ್ ಮಾಡು, ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಆಪ್ಷನ್ ನ ಕ್ಲಿಕ್ ಮಾಡು. ಡನ್ಜೋ ಸಪೋರ್ಟ್ ಟೀಮ್ 5 ನಿಮಿಷದಲ್ಲಿ ನಿಂಗೆ ಸಪೋರ್ಟ್ ಮಾಡುತ್ತೆ. ನೈಸ್ ಬ್ರದರ್, ಕೆಲವು ಸಲ ನಂಗೆ ಸ್ಕೋರ್ ಲೊಕೇಶನ್ ಕಂಡುಹಿಡಿಯಕ್ಕೆ ಕಷ್ಟ ಆಗತ್ತೆ. ಅವಾಗ ನೀನು ಕಾಂಟ್ ಫೈಂಡ್ ಸ್ಟೋರ್ ಲೊಕೇಶನ್ ಆಪ್ಷನ್ ನ ಕ್ಲಿಕ್ ಮಾಡು. ನಿನ್ಗೆ ಲೊಕೇಶನ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿನ್ಗೆ ಪಿಕಪ್ ಪಾಯಿಂಟ್ ನ ಲೊಕೇಶನ್ ಕೂಡ ತೋರಿಸುತ್ತೆ. ನಿನಗಿನ್ನ ಕನ್ಫ್ಯೂಷನ್ ಇದ್ರೆ ನೀನು ಕಾಲ್ ಪಿಕಪ್ ಕಾಂಟ್ಯಾಕ್ಟ್ ನ ಕ್ಲಿಕ್ ಮಾಡು. ಅರ್ಥ ಆಯ್ತಾ? ನವೀನ್, ಈಗ ಬ್ರದರ್ 1 ನಿಮಿಷ. ಏನ್ ನವೀನ್? ನಿನ್ನೆ ನನ್ಗೆ ಒಂದು ಆಕ್ಸಿಡೆಂಟ್ ಆಯ್ತು, ಪೆಟ್ಟೇನೂ ಆಗ್ಲಿಲ್ಲ. ಹೌದಾ? ಹೇಗಿದೀಯಾ ಇವಾಗ? ಚೆನ್ನಾಗಿದ್ದೀನಿ. ಅದನ್ನೇ ನಾನು ಹೇಳೋದ್ರಲ್ಲಿದ್ದೆ. ನಿನ್ಗೇನಾದ್ರೂ ಆಕ್ಸಿಡೆಂಟ್ ಆದ್ರೆ ಐ ಹ್ಯಾಡ್ ಅನ್ ಆಕ್ಸಿಡೆಂಟ್ ಆಪ್ಷನ್ ಕ್ಲಿಕ್ ಮಾಡು. ಸಪೋರ್ಟ್ ಟೀಮ್ ನಿನಗೆ ಇಂಜುರಿ ಆಗಿದ್ಯಾ ಇಲ್ವಾ ಅಂತ ವಿಚಾರಿಸುತ್ತೆ. ಇಂಜುರಿ ಆಗಿದ್ರೆ ಅವಾಗ ನಿನ್ನ ರಿಕ್ವೆಸ್ಟ್ ನ ಹೈ ಪ್ರಯಾರಿಟಿ ಸಪೋರ್ಟ್ ಟೀಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಒಳ್ಳೇದಾಯ್ತು ಬ್ರದರ್. ಹುಷಾರಾಗೋಡ್ಸು, ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಕೆಲವು ಸಲ ಯಾವ್ದೋ ಟೆಕ್ನಿಕಲ್ ಇಶ್ಯೂ ಬಂದ್ಬಿಟ್ಟು ಆಪ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡ. ಮೈ ಡನ್ಜೋ ಆಪ್ ಇಸ್ ನಾಟ್ ವರ್ಕಿಂಗ್ ಮೇಲೆ ಕ್ಲಿಕ್ ಮಾಡು. ನಿನಗೆ ಈ ಕೆಲವು ಪ್ರಶ್ನೆಗಳನ್ನ ಕೇಳುತ್ತದು. ಚೆಕ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಅಂತ, ರೀಸ್ಟಾರ್ಟ್ ಯುವರ್ ಫೋನ್ ಅಂತ ಕೇಳುತ್ತೆ. ನಿನ್ ಆಪ್ ನ ಕ್ಲೋಸ್ ಮಾಡ್ಬಿಟ್ಟು ತಿರ್ಗಾ ಓಪನ್ ಮಾಡಕ್ ಹೇಳುತ್ತೆ. ನಿನ್ ಪ್ರೊಫೈಲ್ ನ ಲಾಗ್ಔಟ್ ಮಾಡ್ಬಿಟ್ಟು ಲಾಗಿನ್ ಮಾಡಕ್ ಹೇಳುತ್ತೆ. ಅವಷ್ಟು ಮಾಡಿದ್ಮೇಲೂ ಇನ್ನೂ ಇಶ್ಯೂಸ್ ಇದ್ರೆ ಒಂದು ಕಾಲ್ ಬ್ಯಾಕ್ ರಿಕ್ವೆಸ್ಟ್ ಮಾಡು. ನಿನ್ ಕ್ವೆರಿನ ಬೇಗ ಸಾಲ್ವ್ ಮಾಡ್ತಾರೆ. ಸೊ ಇವಷ್ಟು ಟಾಸ್ಕ್ ಅಕ್ಸೆಪ್ಟ್ ಮಾಡಿದಾಗ ಫೇಸ್ ಮಾಡೋ ಕಾಮನ್ ಇಶ್ಯೂಸ್. ಈಗ ಇದಾದ್ಮೇಲೆ ನೀನು ಲೊಕೇಶನ್ ರೀಚ್ ಆಗ್ತೀಯ. ಸರಿ, ಲೊಕೇಶನ್ ರೀಚ್ ಆದ್ಮೇಲೆ ಐಟಮ್ಗಳು ಸಿಗೋದಿಲ್ಲ. ಅವಾಗ ಏನ್ ಮಾಡೋದು? ಐಟಮ್ಸ್ ಆರ್ ನಾಟ್ ಅವೈಲಬಲ್ ಅಟ್ ದ ಸ್ಟೋರ್ ಆಪ್ಷನ್ ಕ್ಲಿಕ್ ಮಾಡು. ಕಸ್ಟಮರ್ ನ ಕಾಂಟ್ಯಾಕ್ಟ್ ಮಾಡಿ ಸಿಗದೇ ಇರೋ ಐಟಮ್ಗೆ ಬದಲಿ ಕೇಳಕ್ಕೆ ಅಥವಾ ಟಾಸ್ಕ್ ಕ್ಯಾನ್ಸಲ್ ಮಾಡಕ್ ಕೇಳ್ತಾರೆ. ನೀನು ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಆಪ್ಷನ್ ನ ಕ್ಲಿಕ್ ಮಾಡು. ಡನ್ಜೋ ಸಪೋರ್ಟ್ ಟೀಮ್ ನಿಂಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಸ್ಟೋರ್ ನಲ್ಲಿ ಪೇ ಮಾಡೋಕ್ ಕಷ್ಟ ಆದ್ರೆ ನಾಟ್ ಏಬಲ್ ಟು ಪೇ ಎಟ್ ದಿ ಸ್ಟೋರ್ ಕ್ಲಿಕ್ ಮಾಡು. ನಿನ್ನ ಕಸ್ಟಮರ್ ಕಾರ್ಡ್ ನಲ್ಲಿ ಅಮೌಂಟ್ ಕ್ರೆಡಿಟ್ ಮಾಡಿರೋದಿಲ್ಲ. ಇವಾಗ ನೀನು ಬಿಲ್ ಅಮೌಂಟ್ ಆಡ್ ಮಾಡಬೇಕು. ಮಾಡಿದ್ಮೇಲೆ ಬಿಲ್ ಫೋಟೋ ತೆಗೆದು ಕಸ್ಟಮರ್ಗೆ ಕಳಿಸು. 5 ನಿಮಿಷ ವೇಟ್ ಮಾಡು. ಅಮೌಂಟ್ ನ ನಿನ್ನ ಹ್ಯಾಪಿ ಕಾರ್ಡ್ಗೆ ಕಸ್ಟಮರ್ ಆಡ್ ಮಾಡಿರ್ತಾರೆ. ಪರ್ಚೇಸ್ ಕನ್ಫರ್ಮ್ ಮಾಡ್ಕೊಂಡು ಡೆಲಿವರಿ ಸ್ಟಾರ್ಟ್ ಮಾಡು. ನೆಕ್ಸ್ಟ್ ಟಾಸ್ಕ್ಗೆ ಹೋಗೋಣ. ಡೆಲಿವರಿ ಸ್ಟಾರ್ಟ್ ಮಾಡಿದ್ಮೇಲೆ ಡೆಲಿವರಿ ಲೊಕೇಶನ್ ಕಂಡು ಹಿಡಿಯಕ್ಕಾಗ್ಲಿಲ್ಲ ಅಂದ್ರೆ ಕೆನಾಟ್ ಫೈಂಡ್ ಡೆಲಿವರಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡು. ಸಪೋರ್ಟ್ ಟೀಮ್ ನಿನ್ಗೆ ಲೊಕೇಶನ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೊಡ್ತಾರೆ. ಜಾಸ್ತಿ ಡೀಟೇಲ್ಸ್ಗೆ ನೀನು ಕಾಲ್ ಯೂಸರ್ ಕ್ಲಿಕ್ ಮಾಡಿ ಕಸ್ಟಮರ್ ನ ಕಾಲ್ ಮಾಡಬಹುದು. ಡೆಲಿವರಿ ಲೊಕೇಶನ್ಗೆ ನ್ಯಾವಿಗೇಟ್ ಮಾಡಕ್ಕೆ ಇಲ್ಲಿ ಕ್ಲಿಕ್ ಮಾಡು. ಇವಾಗ ಕೊನೆ ಕೆಲಸ, ಡೆಲಿವರಿ ಲೊಕೇಶನ್ ರೀಚ್ ಮಾಡೋದು. ಓ ಹೌದು, ನಾನ್ ಕಾಲ್ ಮಾಡಿದಾಗ ಕಸ್ಟಮರ್ಸ್ ಕೆಲವು ಸಲ ಪಿಕ್ ಮಾಡಲ್ಲ. ಈ ತರ ಕೇಸ್ಗಳಲ್ಲಿ ನನ್ನ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಕಸ್ಟಮರ್ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಯೂಸರ್ ಇಸ್ ನಾಟ್ ಪಿಕಿಂಗ್ ಅಪ್ ದ ಕಾಲ್ ಕ್ಲಿಕ್ ಮಾಡು. ಸಪೋರ್ಟ್ ಟೀಮ್ ನಿನ್ನ ರೆಪ್ರೆಸೆಂಟೇಟಿವ್ ಹತ್ರ ಕನೆಕ್ಟ್ ಮಾಡ್ಬೇಕಾ ಅಂತ ಕೇಳ್ತಾರೆ. ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಮೇಲೆ ಕ್ಲಿಕ್ ಮಾಡು. ಮತ್ತೆ ನಿನ್ ಕ್ವೆರಿ 5 ಮಿನಿಟ್ಸ್ ನಲ್ಲಿ ಸಾಲ್ವ್ ಆಗುತ್ತೆ. ದೇವ್ರೆ ಸದ್ಯ ನಿನ್ ಕ್ವೆರಿ ಸಾಲ್ವ್ ಆದ್ಮೇಲೆ ಕಸ್ಟಮರ್ಗೆ ಐಟಮ್ ಡೆಲಿವರಿ ಮಾಡು. ಆಲ್ ಲುಕ್ಸ್ ಗುಡ್ ಮೇಲೆ ರೈಟ್ ಸ್ವೈಪ್ ಮಾಡಿ ಟಾಸ್ಕ್ ಎಕ್ಸ್ಪೀರಿಯನ್ಸ್ ರೇಟ್ ಮಾಡು. ಗೊತ್ತಾಯ್ತಾ ನವೀನ್? ಎಸ್ ಬ್ರದರ್. ನಾನು ಇನ್ನೇನಾದ್ರೂ ಬೇರೆ ಇಶ್ಯೂ ಫೇಸ್ ಮಾಡಿದ್ರೆ ಏನ್ ಮಾಡ್ಲಿ? ವರಿ ಬೇಡ ನವೀನ್, ನೀನು ಗೆಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡು. ಅವಾಗ ಕೆಲವು ಕಾಮನ್ ಕ್ವೆರಿಗಳನ್ನ ನೋಡ್ತೀಯ. ನಿನಗೆ ಸರಿ ಹೋಗುವಂತ ಕ್ವೆರಿ ಮೇಲೆ ಕ್ಲಿಕ್ ಮಾಡಿ ನಿನ್ನ ಇಶ್ಯೂನ ಸಪೋರ್ಟ್ ಟೀಮ್ ಜೊತೆ ಸಾಲ್ವ್ ಮಾಡ್ಕೋ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ವೆಲ್ಕಮ್ ನವೀನ್. ನೀನ್ ಯಾವ ಇಶ್ಯೂನು ಫೇಸ್ ಮಾಡಲ್ಲ ಅಂತ ಹೋಪ್ ಮಾಡೋಣ. ಹೌದು ಬ್ರದರ್, ನನ್ನ ಹತ್ರ ಡನ್ಜೋ ಸಪೋರ್ಟ್ ಟೀಮ್ ಇರ್ಬೇಕಾದ್ರೆ ಇಶ್ಯೂ ಬಗ್ಗೆ ಯಾಕೆ ವರಿ ಮಾಡ್ಲಿ? ಇದು ಒಳ್ಳೇದಾಯ್ತು ಬ್ರದರ್. ಒಳ್ಳೇದು ನವೀನ್, ಆಲ್ ದಿ ಬೆಸ್ಟ್. ದಯವಿಟ್ಟು 95% ಮಿನಿಮಮ್ ಆಕ್ಸೆಪ್ಟೆನ್ಸ್ ರೇಟ್ ಮೇಂಟೈನ್ ಮಾಡಿ. ಆಕ್ಸೆಪ್ಟೆನ್ಸ್ ರೇಟ್ ಅಂದ್ರೆ ಆಕ್ಸೆಪ್ಟೆಡ್ ಮಾಡಿರೋ ಟಾಸ್ಕ್ಸ್ ಡಿವೈಡೆಡ್ ಬೈ ಅಸೈನ್ ಮಾಡಿರೋ ಟಾಸ್ಕ್ಸ್. ಕ್ಯಾನ್ಸಲೇಷನ್ ರೇಟ್ ಅಂದ್ರೆ ಕ್ಯಾನ್ಸಲ್ ಮಾಡಿರೋ ಟಾಸ್ಕ್ಸ್ ಡಿವೈಡೆಡ್ ಬೈ ಆಕ್ಸೆಪ್ಟ್ ಮಾಡಿರೋ ಟಾಸ್ಕ್ಸ್. ಪ್ರತಿ 20 ಟಾಸ್ಕ್ಗಳಿಗೆ ನೀವು 1 ಟಾಸ್ಕ್ ಕ್ಯಾನ್ಸಲ್ ಮಾಡಬಹುದು. ಜಾಸ್ತಿ ಟಾಸ್ಕ್ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಇನ್ಸೆಂಟಿವ್ಸ್ ಕಮ್ಮಿ ಆಗತ್ತೆ.
ನಾವು ಸರ್ವಿಸ್ ಇಂಡಸ್ಟ್ರಿನಲ್ಲಿ ಇರುವುದರಿಂದ ಒಳ್ಳೆ ಹ್ಯಾಬಿಟ್ಸ್ ಮೇಂಟೈನ್ ಮಾಡಬೇಕು. ಇದು ನಮ್ಮ ರೇಟಿಂಗ್ ಮೇಲೆ ಪರಿಣಾಮ ಬೀರುತ್ತೆ. ನೀವು ಡನ್ಸೋ ಸ್ವ್ಯಾಗ್ ಧರಿಸಿ ಟಿಪ್ ಟಾಪ್ ಆಗಿ ಕಾಣಿಸಿಕೊಳ್ಳಿ. ಇದರಿಂದ ನಿಮಗೆ ಯೂಸರ್ಸ್ ಒಳ್ಳೆ ರೇಟಿಂಗ್ ಕೊಡ್ತಾರೆ. ಹೆಲ್ಮೆಟ್ಸ್ ಸೇವ್ ಲೈವ್ಸ್. ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ. ಜ್ಞಾಪಕವಿರಲಿ, ಒಳ್ಳೆ ಡ್ರೆಸ್ ಹಾಕೊಳ್ಳಿ. ನಿಮ್ಮ ಕಸ್ಟಮರ್ಸ್ ಹತ್ರ ನಗ್ನಗ್ತಾ ವಿನಯದಿಂದ ವರ್ತಿಸಿ. ಗಮನವಿರಲಿ, ಯೂಸರ್ಸ್ಗೆ ಕಾಲ್ ಮಾಡುವಾಗ ನಿಮ್ಮನ್ನು ಪರಿಚಯಿಸಿಕೊಳ್ಳಿ. ಈ ಎಕ್ಸಾಂಪಲ್ ನೋಡಿ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಸಪೋರ್ಟ್ಗೆ ಕಾಲ್ ಮಾಡಿ. ಸಪೋರ್ಟ್ಗಾಗಿ ಈ ನಂಬರ್ ಡಯಲ್ ಮಾಡಿ. ತುರ್ತು ಪರಿಸ್ಥಿತಿಗಳಲ್ಲಿ ಈ ನಂಬರ್ಗೆ ಕಾಲ್ ಮಾಡಿ. ದಯವಿಟ್ಟು ಆಕ್ಸೆಪ್ಟೆನ್ಸ್ ರೇಟಿಂಗ್ 95% ಮೇಲೆ ಮೇಂಟೈನ್ ಮಾಡಿ. ಕ್ಯಾನ್ಸಲೇಷನ್ ರೇಟಿಂಗ್ ಯಾವಾಗ್ಲೂ 5%ಗಿಂತ ಕಮ್ಮಿ ಇರಲಿ. ಕ್ಯಾನ್ಸಲೇಷನ್ ಟಾಸ್ಕ್ಗಳಿಗೆ ಪೆನಲ್ಟಿ ಇರುತ್ತದೆ. ಪ್ರತಿ ಕ್ಯಾನ್ಸಲೇಷನ್ಗೆ ₹50 ಚಾರ್ಜ್ ಆಗತ್ತೆ, 2 ಕ್ಯಾನ್ಸಲೇಷನ್ಸ್ ತನಕ. ಜೊತೆಗೆ ಡೈಲಿ ಇನ್ಸೆಂಟಿವ್ಸ್ ಕೂಡ ಕಮ್ಮಿ ಆಗುತ್ತೆ. ಲಾಂಗ್ ಡಿಸ್ಟೆನ್ಸ್ ಟಾಸ್ಕ್ಗಳ ಲಾಭ ಏನಂದ್ರೆ, ನೀವು ಪ್ರತಿ ಕಿಲೋಮೀಟರ್ಗೆ 50% ಹೆಚ್ಚು ಗಳಿಸಬಹುದು. ಹೇ ಗಾಯ್ಸ್, ಏನು ಅಂತ ಗೆಸ್ ಮಾಡಿ. ಈಗ ನೀವು ಲಾಂಗ್ ಡಿಸ್ಟೆನ್ಸ್ ಪಿಕಪ್ ಮಾಡಿದ್ರೆ ಮತ್ತಷ್ಟು ಅಧಿಕವಾಗಿ ಹಣನ ಗಳಿಸಬಹುದು. ಅದು ಹೇಗೆ ಅಂತ ತಿಳ್ಕೊಳ್ಳಿ. ನೀವು ಈ ಟಾಸ್ಕ್ ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಕ್ಸೆಪ್ಟೆನ್ಸ್ ರೇಟ್ ಡ್ರಾಪ್ ಆಗುತ್ತೆ. ನೀವೀಗ ನೋಡಬಹುದು, ಈ ಆಪ್ ಏನ್ ಹೇಳುತ್ತೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಪಿಕಪ್ಗೆ ಲಾಂಗ್ ಡಿಸ್ಟೆನ್ಸ್ ಟಾಸ್ಕ್ ನಿಂದ ಅಧಿಕವಾಗಿ ಗಳಿಸಬಹುದು ಅಂತ. ನಿಯಮಿತವಾಗಿ ಪ್ರತಿ ಕಿಲೋಮೀಟರ್ ಗಳಿಕೆಗೆ ಸೇರ್ಪಡೆಯಾಗಿ ಇಂತಿಷ್ಟು ಹಣವನ್ನ ನೀವು 4 ಕಿಲೋಮೀಟರ್ ಬಳಿಕ ಪ್ರತಿ ಕಿಲೋಮೀಟರ್ಗೆ ಅಧಿಕವಾಗಿ ಗಳಿಸಬಹುದು. ಕೆಲವು ಸಲ ಸರ್ಜ್ ಇರುವಾಗ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಪಿಕಪ್ ಸಿಗುತ್ತದೆ. ಹಾಗೆಂದ್ರೆ ನೀವು ಸರ್ಜ್ನಿಂದ ಹಣವನ್ನ ಗಳಿಸುತ್ತೀರಿ. ಇಲ್ಲಿ ನೋಡಿ ಲೈಟಿಂಗ್ ಚಿಹ್ನೆಯನ್ನು. ಇದೇ ಸರ್ಜ್ ಎಂದರೆ. ನೀವು ಇಲ್ಲಿ ಕಾಣಬಹುದು ನಿಮ್ಮ ಅತಿ ಕಡಿಮೆ ಶುಲ್ಕ ಈ ಸಮಯದಲ್ಲಿ 1.3. ಅದರ ಮೇಲೆ ಹೀಗೆ ನೀವು ಎಕ್ಸ್ಟ್ರಾ ಲಾಂಗ್ ಡಿಸ್ಟೆನ್ಸ್ ಪಿಕಪ್ ಟೂಲ್ ನ ಕಲಿಯುತ್ತೀರಿ. ಇದು 2ರಷ್ಟು ಧಮಾಕ ಅಲ್ವಾ? ಆಲ್ ರೈಟ್, ನಾನಿನ್ನು ನಿಮ್ಮನ್ನ ಕಾಯಿಸೋದಿಲ್ಲ. ಹೋಗಿ ಟಾಸ್ಕ್ ನ ಅಕ್ಸೆಪ್ಟ್ ಮಾಡಿ ಅಧಿಕವಾಗಿ ಹಣವನ್ನ ಗಳಿಸಿ. ಸುರಕ್ಷಿತವಾಗಿ ಗಾಡಿ ಚಲಾಯಿಸಿ ಮತ್ತು ಕ್ಷೇಮವಾಗಿರಿ. ಆದ್ರೆ ನೀವು ಲಾಂಗ್ ಡಿಸ್ಟೆನ್ಸ್ ಟಾಸ್ಕ್ ಕ್ಯಾನ್ಸಲ್ ಮಾಡಿದ್ರೆ ಇನ್ಸೆಂಟಿವ್ ಕಳ್ಕೊಳ್ತೀರಾ. ನಾವು ಮಾಡಬೇಕಾಗಿಲ್ಲದ ವಿಷಯಗಳ ಬಗ್ಗೆ ಜಾಗೃತರಾಗಿರುವುದು ಬಹಳ ಮುಖ್ಯ. ಟಿಪ್ಸ್ ಕೇಳುವುದು, ಸ್ನೇಹಿತರೊಂದಿಗೆ ಸವಾರಿ ಮಾಡುವುದು ಅಥವಾ ಟಾಸ್ಕ್ ಅನ್ನು ಮಾಡಲು ಇತರರನ್ನು ಕಳುಹಿಸುವುದು ಮಾಡಬಾರದು. ಇದಲ್ಲದೆ ಕಸ್ಟಮರ್ಸ್ಗಳನ್ನು ಕಾಲ್ ಅಥವಾ SMS ಮಾಡಬಾರದು. ನಿಮ್ಮ ಟಾರ್ಗೆಟ್ ಸಾಧಿಸಲು ಟಾಸ್ಕ್ಸ್ ಹೆಚ್ಚಿಸಬೇಡಿ ಮತ್ತು ಮದ್ಯವನ್ನು ಡೆಲಿವರಿ ಮಾಡಬೇಡಿ. ನೆನಪಿಡಿ, ಟಾಸ್ಕ್ಸ್ ಮಾಡಬೇಕಾದರೆ ಆಲ್ಕೋಹಾಲ್ ಸೇವಿಸುವುದನ್ನು ಅನುಮತಿಸಲಾಗುವುದಿಲ್ಲ. ಡನ್ಝೋನಲ್ಲಿ ಹೆಚ್ಚು ಸಂಪಾದಿಸಲು ಕರೆಕ್ಟ್ ಯೂಸರ್ಸ್ಗೆ ಐಟಮ್ ಡೆಲಿವರಿ ಮಾಡಿ. ಯೂಸರ್ಸ್ ಹತ್ರ ತಪ್ಪಾಗಿ ವರ್ತಿಸಬೇಡಿ. ರ್ಯಾಶ್ ಆಗಿ ಡ್ರೈವ್ ಮಾಡಬೇಡಿ. ಲಾಂಗ್ ಡಿಸ್ಟೆನ್ಸ್ ಟಾಸ್ಕ್ಸ್ ಆಕ್ಸೆಪ್ಟ್ ಮಾಡಿ. ಡನ್ಝೋ ನಿಮ್ಮ ತಪ್ಪಾದ ವರ್ತನೆ ಟಾಲರೇಟ್ ಮಾಡಲ್ಲ. ನೀವು ಸರಿಯಾಗಿ ವರ್ತಿಸಬೇಕು. ಕಿರುಕುಳ ಅಥವಾ ಹ್ಯಾರಸ್ಮೆಂಟ್ ಒಂದು ಗಂಭೀರವಾದ ಅಪರಾಧ. ಯೂಸರ್ಸ್ ಜೊತೆ ಚರ್ಚೆ ಬೇಡ, ಮೋಸ ವ್ಯವಹಾರ ಬೇಡ. ಇದರಿಂದ ನೀವು ಸಸ್ಪೆಂಡ್ ಆಗುವಿರಿ. ಮರೆಯದಿರಿ, ನಿಮ್ಮ ಹ್ಯಾಪೇ ಕಾರ್ಡ್ ಕಲೆಕ್ಟ್ ಮಾಡಿ. ಅಗತ್ಯ ಇದ್ದಲ್ಲಿ ಸಪೋರ್ಟ್ ಅಥವಾ ಯೂಸರ್ಗೆ ಕಾಲ್ ಮಾಡಿ. ಡನ್ಸೋ ಸ್ವ್ಯಾಗ್ ಧರಿಸಿ, ಬಿಲ್ ಫೋಟೋ ಅಪ್ಲೋಡ್ ಮಾಡಿ. ಆಲ್ ದ ಬೆಸ್ಟ್.
ಹಾಯ್ ಫ್ರೆಂಡ್ಸ್, ನಿಮ್ಮ ಇಂಡಕ್ಷನ್ ಟ್ರೈನಿಂಗ್ ಸೆಷನ್ ಅಲ್ಲಿ ನೀವು ಬಹಳ ಮುಖ್ಯವಾದ ವಿಷಯಗಳನ್ನು ಕಲಿತಿದ್ದೀರಿ ಎಂದು ನಂಬುತ್ತೇನೆ. ಈಗ ಟ್ರೈನಿಂಗ್ ನಲ್ಲಿ ನೋಡಿರುವ ಕೆಲವು ಪ್ರಮುಖ ಪಾಯಿಂಟ್ಸ್ ರಿವೈಸ್ ಮಾಡೋಣ. ಯೋರ್ ಇನ್ಶೂರೆನ್ಸ್. ಡನ್ಸೋ ಎಲ್ಲ ಪಾರ್ಟ್ನರ್ಸ್ಗೂ 5 lakh rupees ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಫ್ರೀ ಆಫ್ ಕಾಸ್ಟ್ ನೀಡುತ್ತಿದೆ. ಇದು ನೀವು ಟಾಸ್ಕ್ ಕಂಪ್ಲೀಟ್ ಮಾಡುವಾಗ ಸಂಭವಿಸುವ ಯಾವುದೇ ಆಕ್ಸಿಡೆಂಟ್ ಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನೀವು ಕೋವಿಡ್ ಪಾಸಿಟಿವ್ ಟೆಸ್ಟ್ ಆದಾಗ 21,000 rupees ಕ್ಲೈಮ್ ಮಾಡಬಹುದು. ದಟ್ ಈಸ್ 1,000 rupees ಪರ್ ಡೇ. ನೀವು ಎಷ್ಟು ದಿನ ಕ್ವಾರಂಟೈನ್ ಆಗಿದ್ದೀರೋ ಅಷ್ಟು. ಮರ್ಚೆಂಟ್ ಟಾಸ್ಕ್. ಮರ್ಚೆಂಟ್ ಟಾಸ್ಕ್ ನಲ್ಲಿ ನೀವು ಕ್ಯಾಶ್ ಪೇ ಮಾಡ್ತೀರಾ? ಅಫ್ಕೋರ್ಸ್ ನೋ. ಮರ್ಚೆಂಟ್ ಟಾಸ್ಕ್ ನಲ್ಲಿ ನೀವು ಕ್ಯಾಶ್ ಪೇ ಮಾಡಬೇಕಾಗಿಲ್ಲ. ಮರ್ಚೆಂಟಿಗೆ ಆರ್ಡರ್ ಐಡಿವನ್ನು ತೋರಿಸಿ ಐಟಮ್ಸ್ ಪಿಕಪ್ ಮಾಡಿ ಅಷ್ಟೇ. ಹ್ಯಾಪಿ ಕಾರ್ಡ್ ಅಂಡ್ ಬೂಟ್ ಕ್ಯಾಶ್. ನೆನಪಲ್ಲಿಡಿ, ಹ್ಯಾಪಿ ಕಾರ್ಡ್ ನಾವು ಬೈ ಟಾಸ್ಕ್ ವಿತ್ ಪೇಮೆಂಟ್ ನಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ನೀವು ಹ್ಯಾಪಿ ಕಾರ್ಡ್ ಪರ್ಸನಲ್ ಯೂಸ್ಗೆ ಯೂಸ್ ಮಾಡಬಹುದಾ? ವೆರಿ ಗುಡ್. ನೀವು ಹ್ಯಾಪಿ ಕಾರ್ಡ್ ಅನ್ನು ಪರ್ಸನಲ್ ಯೂಸ್ಗೆ ಯೂಸ್ ಮಾಡಬಾರದು. ಪಾಸಿಟಿವ್ ಬೂಟ್ ಕ್ಯಾಶ್ ಅಂದ್ರೇನು? ಇದು ನೀವು ಎಟಿಎಂ ನಿಂದ ಕ್ಯಾಶ್ ವಿಡ್ರಾ ಮಾಡಿ ಆರ್ಡರ್ಗೆ ಪೇ ಮಾಡಿ ಉಳಿದಿರುವ ಕ್ಯಾಶ್. ಪ್ಲೀಸ್ ರಿಮೆಂಬರ್ ಗೈಸ್, ಬೂಟ್ ಕ್ಯಾಶ್ 1,000 rupees ತಲುಪೆ ಮುಂದೆ ನೀವು ಅದನ್ನು ರಿಟರ್ನ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ನೀವು ನಿಮ್ಮ ಪಾಕೆಟ್ ದಿಂದ 30 rupees ಪೇ ಮಾಡ್ತೀರಿ. ಅಂದ್ರೆ ನಿಮ್ಮ ಬೂಟ್ ಅಮೌಂಟ್ ಎಷ್ಟು? ದಟ್ಸ್ ರೈಟ್ ಗೈಸ್, ನಿಮ್ಮ ಬೂಟ್ ಅಮೌಂಟ್ -30 rupees. ಅಬೌಟ್ ಪಾರ್ಟ್ನರ್ ಆಪ್. ಆಪ್ ನಲ್ಲಿ ನೋಟಿಫಿಕೇಶನ್ಸ್ ಎಲ್ಲಿ ನೋಡ್ತೀರಿ? ದಟ್ಸ್ ರೈಟ್, ಸ್ಕ್ರೀನ್ ದ ಕೆಳಭಾಗದಲ್ಲಿ ನೋಡ್ತೀರಿ. ಬೆಸ್ಟ್ ಪ್ರಾಕ್ಟಿಸಸ್. ನೆನಪಲ್ಲಿಡಿ, ನಿಮ್ಮ ಮಿನಿಮಮ್ ಅಕ್ಸೆಪ್ಟೆನ್ಸ್ ರೇಟ್ 95% ಆಗಿರಬೇಕು. ಅಂಡ್ ನೀವು ಯಾವುದೇ ಲಾಂಗ್ ಡಿಸ್ಟೆನ್ಸ್ ಟಾಸ್ಕ್ ರಿಜೆಕ್ಟ್ ಮಾಡಿದರೆ ನಿಮ್ಮ ಅಕ್ಸೆಪ್ಟೆನ್ಸ್ ರೇಟ್ ಡ್ರಾಪ್ ಆಗುತ್ತೆ. ಡನ್ಸೋ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಪಿಕಪ್ ಟಾಸ್ಕ್ ನೀವು ಐಡಲ್ ಆಗಿ ಇರುವ ಸಮಯದಲ್ಲೇ ನೀಡುತ್ತೆ. ನೀವು ಲೇಟ್ ಆದರೂ ಫಾಸ್ಟ್ ಅಥವಾ ರ್ಯಾಶ್ ಡ್ರೈವಿಂಗ್ ಯಾವಾಗಲೂ ಮಾಡಬಾರದು. ಸೇಫ್ಟಿ ಫಸ್ಟ್. ಈ ಐಟಮ್ಸ್ ಯಾವುದೇ ಕಾರಣದಿಂದ ಡೆಲಿವರ್ ಮಾಡಬೇಡಿ. ಆಲ್ಕೋಹಾಲ್, ಮೆಡಿಸಿನ್ ವಿತೌಟ್ ಪ್ರಿಸ್ಕ್ರಿಪ್ಷನ್, ಡ್ರಗ್ಸ್ ಅಥವಾ ನಾರ್ಕೋಟಿಕ್ಸ್ ಅಂಡ್ ಮುಖ್ಯವಾಗಿ ಅನಿಮಲ್ಸ್, ಬರ್ಡ್ಸ್, ವೈಲ್ಡ್ ಲೈಫ್ ಯಾವಾಗಲೂ ಡೆಲಿವರ್ ಮಾಡಬೇಡಿ. ಈ ಯಾವುದೇ ಕೆಲಸಗಳನ್ನು ಮಾಡುವುದರಿಂದ ನೀವು ಅರೆಸ್ಟ್ ಕೂಡ ಆಗಬಹುದು. ಯಾವುದೇ ಸಸ್ಪಿಷಿಯಸ್ ಪಾರ್ಸಲ್ ಅಥವಾ ಐಟಮ್ ಸಂದರ್ಭದಲ್ಲಿ ತಕ್ಷಣವೇ ಸಪೋರ್ಟ್ಗೆ ಕಾಲ್ ಮಾಡಿ, ನಾವು ನಿಮಗೆ ಸಹಾಯ ನೀಡುತ್ತೇವೆ. ನೀವು ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೆನಪಿಸಿಕೊಂಡು ಡನ್ಸೋನಲ್ಲಿ ಪಾರ್ಟ್ನರ್ ಆಗಿ ನಿಮ್ಮ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ಸ್ಟೇ ಸೇಫ್, ರೈಟ್ ಸೇಫ್. ಆಲ್ ದ ಬೆಸ್ಟ್.